Hello everyone. Today we are going to discuss on the topic communication and confidentiality. ಅಂದರೆ ಸಂವಹನ ಮತ್ತು ಗೌಪ್ಯತೆ. ನಾವು ಮಕ್ಕಳ ಜೊತೆ ಕೆಲಸ ಮಾಡುವಾಗ ನಾವು ಯಾವ ರೀತಿ ಮಕ್ಕಳ ಜೊತೆ ಸಂವಹನವನ್ನ ಮಾಡಬೇಕು, ಹಾಗೆ ಗೌಪ್ಯತೆ ನಮ್ಮ ಜೊತೆ ಮಕ್ಕಳಿರ್ಬೋದು, ಮಕ್ಕಳ ಪೋಷಕರಿರ್ಬೋದು, ಹಂಚಿಕೊಂಡ ವಿಷಯವನ್ನ ಯಾವ ರೀತಿ ಗೌಪ್ಯವಾಗಿ ಇಟ್ಕೋಬೇಕು, ಯಾವ ಸಂದರ್ಭದಲ್ಲಿ ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. So, introduction. Communication with the children and maintaining confidentiality while dealing with is at the heart of child and family social work. ಅಂದ್ರೆ ನಾವು ಮಕ್ಕಳು ಮತ್ತೆ ಕುಟುಂಬದ ಜೊತೆ ಸಮಾಜ ಕಾರ್ಯ ಮಾಡ್ತಾ ಇರುವಾಗ ಕಮ್ಯುನಿಕೇಶನ್, ಸಂವಹನ ಅನ್ನುವಂಥದ್ದು, ಮಕ್ಕಳ ಜೊತೆ ಸಂವಹನ ಇರ್ಬೋದು, ಮತ್ತೆ ಗೌಪ್ಯತೆಯನ್ನ ನಿರ್ವಹಣೆ ಮಾಡುವಂಥದ್ದು ತುಂಬಾ ಹೃದಯ ಭಾಗದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. Communication involves social workers using a range of methods and techniques like touch, play, signing, body language, writing, drawing, activities using symbols and other specialist tools to engage and communicate with children. ಮಕ್ಕಳ ಜೊತೆ ನಾವು ಇನ್ವಾಲ್ವ್ ಆಗ್ಬಿಟ್ಟು ತೊಡಗಿಸ್ಕೊಂಡು ಸಮಾಜ ಕಾರ್ಯಕರ್ತರು ಮಕ್ಕಳ ಜೊತೆ ಕೆಲಸ ಮಾಡುವಾಗ ನಾವು ಬೇರೆ ಬೇರೆ ರೀತಿಯ ವಿಧಾನಗಳನ್ನ, ತಂತ್ರಗಳನ್ನ ಉಪಯೋಗಿಸ್ತಾ ಹೋಗ್ತೀವಿ. ಏನಕ್ಕೆ? ಕಮ್ಯುನಿಕೇಶನ್ಗೆ, ಸಂವಹನ ಮಾಡ್ಲಿಕ್ಕೆ. ಯಾಕೆಂದ್ರೆ ಸಂವಹನ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಆಗ್ಬೇಕು, ಪರಿಣಾಮಕಾರಿಯಾಗಿ ಆಗ್ಬೇಕು ಸಂವಹನ ಅಂತಂದ್ರೆ ನಾವು ಬೇರೆ ಬೇರೆ ತಂತ್ರಗಳನ್ನ ಬಳಸ್ಬೇಕಾಗತ್ತೆ. ಆ ತಂತ್ರಗಳ ಮೂಲಕ ನಾವು ಸಂವಹನ ಮಾಡ್ತಾ ಹೋಗ್ತೀವಿ. ಯಾವ್ಯಾವುದು? ಸ್ಪರ್ಶ ಇರ್ಬೋದು, ಅಥವಾ ಮಕ್ಕಳ ಜೊತೆ ಆಟ ಆಡುವಂಥದ್ದು ಇರ್ಬೋದು, ಅಥವಾ ಸೈನಿಂಗ್, ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ದೇಹ ಭಾಷೆ ಇರ್ಬೋದು, ಅಥವಾ ಬರವಣಿಗೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಚಿತ್ರಗಳನ್ನ ಬಿಡಿಸೋದಿರ್ಬೋದು, ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿರ್ಬೋದು, ಸಂಜ್ಞೆಗಳನ್ನ ಬಳಸೋ ಮೂಲಕ ಇರ್ಬೋದು. ಈ ತರ ಬೇರೆ ಬೇರೆ ವಿವಿಧವಾದ ವಿಶೇಷವಾದ ಒಂದಷ್ಟು ವಿಶೇಷವಾದ ಒಂದು ಟೂಲ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು, ಸಲಕರಣೆಗಳು ಅಂತ ಹೇಳಿ ಹೇಳ್ತೀವಿ, ಅದನ್ನ ಯೂಸ್ ಮಾಡಿಕೊಂಡು ಅಥವಾ ವಿಧಾನಗಳನ್ನ, ತಂತ್ರಗಳನ್ನ ಉಪಯೋಗಿಸ್ಕೊಂಡು ನಾವು ಮಕ್ಕಳ ಜೊತೆ ಏನ್ ಮಾಡ್ತೀವಿ? ಸಂವಹನವನ್ನ ಮಾಡ್ತಾ ಹೋಗ್ತೀವಿ. Social workers need to use their skills sensitively and creatively to make spaces for communication with children. ಹಾಗಂತ ಹೇಳಿ ಮಕ್ಕಳ ಜೊತೆ ನಾವು ಸಂವಹನ ಮಾಡುವಾಗ ಹೇಗ್ ಬೇಕೋ ಹಾಗೆ ಇರೋಂಥದ್ದಲ್ಲ ಅಲ್ವಾ. ತುಂಬಾ ಸೂಕ್ಷ್ಮವಾಗಿ ನಮ್ಮಲ್ಲಿರುವಂತಹ ಕೌಶಲ್ಯಗಳನ್ನ ಮಕ್ಕಳ ಜೊತೆ ಉಪಯೋಗಿಸ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ. ನಮ್ಮಲ್ಲಿರುವಂತಹ ಕ್ರಿಯಾತ್ಮಕತೆ ಇರ್ಬೋದು, ಇವೆಲ್ಲದು ಕ್ರಿಯೇಟಿವಿಟಿ. ಇದನ್ನ ನಾವು ಯೂಸ್ ಮಾಡ್ಕೊಂಡು ಒಂದಷ್ಟು ಸ್ಪೇಸ್ನ ಕೂಡ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ ಮಕ್ಕಳ ಜೊತೆ ಮಾತಾಡುವಾಗ ಅಲ್ವಾ. ಮಕ್ಕಳು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ನಾವು ಅಷ್ಟೇ ಸೂಕ್ಷ್ಮವಾಗಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ನಾವು ಕಮ್ಯುನಿಕೇಶನ್ ಮಾಡ್ತಾ ಹೋಗ್ಬೇಕಾಗತ್ತೆ. The relationship between children and the social workers is more important than communication itself. ಮತ್ತೆ ನೋಡಿ, ಸಂವಹನಕ್ಕಿಂತ ನಾವು ಮಕ್ಕಳ ಜೊತೆ ಹೇಗೆ ಸಂಬಂಧವನ್ನ ಬೆಳೆಸ್ತೀವಿ, ಹೇಗೆ ಆ ಸಂಬಂಧವನ್ನ ನಿರ್ವಹಣೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಮೊದಲು ನಾವು ಮಾಡೋಂಥದ್ದೇ ಅದಲ್ವಾ, ರ್ಯಾಪೋರ್ಟ್ ಬಿಲ್ಡ್ ಮಾಡ್ತೀವಿ, ಅಂದ್ರೆ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತೀವಿ. ಆ ರಿಲೇಶನ್ಶಿಪ್ ಬಿಲ್ಡ್ ಮಾಡಿ ಆದ್ಮೇಲೆ ನಮ್ಮ ಕಮ್ಯುನಿಕೇಶನ್ಗೆ ಜಾಸ್ತಿ ನಾವು ಗಮನ ಕೊಡ್ತಾ ಹೋಗ್ತೀವಿ ಒಟ್ಟೊಟ್ಟಿಗೆ. ನಾವು ಮಕ್ಕಳ ಜೊತೆ ಕೆಲಸ ಮಾಡುವಾಗ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡುವಂಥದ್ದು ಮತ್ತೆ ಕಮ್ಯುನಿಕೇಶನ್ ಎರಡೂ ತುಂಬಾ ಮುಖ್ಯ ಆಗಿರುತ್ತೆ. If a professional has a duty of confidentiality, it means that he or she must not disclose anything learned from a person who has consulted him or her or whom he or she has examined or treated without that person's agreement. ಅಂದ್ರೆ ಈಗ ಗೌಪ್ಯತೆ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದೀವಿ ಅಲ್ವಾ. ಒಬ್ಬ ವೃತ್ತಿಪರನಿಗೆ ಗೌಪ್ಯತೆಯನ್ನ ಕಾಪಾಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ ಅಲ್ವಾ. ಆ ಸಂದರ್ಭದಲ್ಲಿ ಅವರು ತಮ್ಮ ಬಳಿ ಚಿಕಿತ್ಸೆಗೆ ಬಂದ ವ್ಯಕ್ತಿಯೊಂದಿಗೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಾಗಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ನಾವು ಇನ್ಫಾರ್ಮ್ಡ್ ಕನ್ಸೆಂಟ್ ಎಲ್ಲ ತಗೊಂಡಿರ್ತೀವಿ ಅಲ್ವಾ, ಗೌಪ್ಯತೆಯನ್ನ ಕಾಪಾಡ್ತೀವಿ ಅಂತ ಹೇಳಿ. ಆದ್ದರಿಂದ ನಾವು ಪರೀಕ್ಷಿಸಿದ ಅಥವಾ ಮಾತನಾಡಿಸಿದ ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ವಿಷಯಗಳ ಕುರಿತು ಇತರರೊಂದಿಗೆ ಮಾತಾಡಬಾರ್ದು ಅಥವಾ ಇತರರಿಗೆ ತಿಳಿಸಬಾರ್ದು. ಕಾನ್ಫಿಡೆನ್ಶಿಯಾಲಿಟಿ ಬಗ್ಗೆ ನಾವು
ಫಸ್ಟ್ ಇಂದನೂ ತಿಳ್ಕೊತಾನೆ ಬಂದಿದ್ದೀವಿ. ಕಾನ್ಫಿಡೆನ್ಶಿಯಾಲಿಟಿ, ಗೌಪ್ಯತೆ ಅಂದ್ರೆ ಏನು, ಯಾಕೆ ಗೌಪ್ಯತೆ ಕಾಪಾಡಬೇಕು ಅನ್ನೋದು ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ. ಸೊ ಅದ್ರಲ್ಲೂ ಕೂಡ ಮಕ್ಕಳ ಜೊತೆ ಮಾತಾಡುವಾಗ ಅಥವಾ ನಾವು ಮಕ್ಕಳನ್ನ ಟ್ರೀಟ್ ಮಾಡುವಾಗ ತುಂಬಾ ಮುಖ್ಯ ಗೌಪ್ಯತೆ ಕಾಪಾಡ್ಕೊಳ್ಳೋದು. ಯಾಕಂದ್ರೆ ಮಕ್ಕಳಿಗೆ ಭವಿಷ್ಯದ ಕುರಿತು ಯೋಚನೆ ಮಾಡಿದಾಗ ನಾವು ಕಾನ್ಫಿಡೆನ್ಶಿಯಾಲಿಟಿ, ಅವ್ರಿಗೆ ಇವಾಗ ಏನಾದ್ರೂ ಸಮಸ್ಯೆ ಇರೋದು ಗೊತ್ತಾದ್ರೆ ಅವರ ಭವಿಷ್ಯಕ್ಕೆ ಧಕ್ಕೆ ಆಗ್ಬೋದು. ಅದಕ್ಕೋಸ್ಕರ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಕಿಲ್ಸ್ ನೀಡೆಡ್ ಟು ಕಮ್ಯುನಿಕೇಟ್. ಹಾಗಾದ್ರೆ ನಾವು ಮಕ್ಕಳ ಜೊತೆ ಸಂವಹನ ಮಾಡುವಾಗ ನಮ್ಗೆ ಯಾವ ಕೌಶಲ್ಯಗಳು ತುಂಬಾ ಮುಖ್ಯವಾಗಿರುತ್ತೆ ಅಂತ ನೋಡಿದ್ರೆ, ಫೈಂಡ್ ಅಪರ್ಚುನಿಟೀಸ್ ಟು ಸ್ಪೀಕ್, ಮಾತನಾಡಲು ಅವಕಾಶವನ್ನ ಕಂಡುಕೊಳ್ಳುವುದು. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ನೆಕ್ಸ್ಟ್, ಗಿವ್ ಐ ಕಾಂಟ್ಯಾಕ್ಟ್ ಅಂಡ್ ಆಕ್ಟಿವ್ಲಿ ಲಿಸನ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಂದ್ರೆ ಐ ಕಾಂಟ್ಯಾಕ್ಟ್ ನ ಸರಿಯಾಗಿ ಮೇಂಟೈನ್ ಮಾಡೋದು ಹಾಗೂ ಸಕ್ರಿಯವಾದ ಆಲಿಸುವಿಕೆ ಇರಬೇಕು. ಯೂಸ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂಡ್ ಬಿ ಅಪ್ರೋಚಬಲ್, ದೇಹ ಭಾಷೆ ಮತ್ತೆ ಮುಖಭಾಷೆಯನ್ನ ಪರಿಣಾಮಕಾರಿಯಾಗಿ ಬಳಸುವಂಥದ್ದು. ನೆಕ್ಸ್ಟ್, ರಿಯಾಕ್ಟ್ ಅಂಡ್ ಕಮೆಂಟ್ ಆನ್ ವಾಟ್ ದೇ ಆರ್ ಸೇಯಿಂಗ್, ಮಕ್ಕಳು ಏನ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನ ನೀಡಬೇಕು. ಬಿ ಇಂಟ್ರೆಸ್ಟೆಡ್, ರೆಸ್ಪಾಂಡಿಂಗ್ ಅಂಡ್ ಕ್ವಶನಿಂಗ್ ಟು ಮೇಂಟೈನ್ ಕಾನ್ವರ್ಸೇಷನ್, ಸಂಭಾಷಣೆಯನ್ನ ನಿರ್ವಹಿಸ್ಲಿಕ್ಕೆ ಅಥವಾ ಮುಂದುವರಿಸ್ಲಿಕ್ಕೆ ಆಸಕ್ತಿಯಿಂದ ನಾವು ಇರಬೇಕು, ಆಸಕ್ತಿಯನ್ನ ವ್ಯಕ್ತಪಡಿಸ್ಬೇಕು, ಪ್ರಶ್ನೆ ಕೇಳಬೇಕು, ಹಾಗೆ ಪ್ರತಿಕ್ರಿಯಿಸುವಂಥದ್ದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳಿ. ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್, ಫೈಂಡ್ ಅಪರ್ಚುನಿಟೀಸ್ ಟು ಸ್ಪೀಕ್. ಮೇಕ್ ಶ್ಯೂರ್ ದಟ್ ಚಿಲ್ಡ್ರನ್ ಆರ್ ಗಿವನ್ ಸಫಿಶಿಯಂಟ್ ಅಪರ್ಚುನಿಟೀಸ್ ಟು ಟಾಕ್. ಅಂದ್ರೆ ಮಕ್ಕಳು ಸರಿಯಾಗಿ ಅವಕಾಶವನ್ನ ಕೊಡ್ಬೇಕು, ಮಕ್ಕಳಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಬೇಕು. ಪ್ರತಿಯೊಬ್ಬ ಮಗುವಿಗೂ ಕೂಡ ಗ್ರೂಪ್ ಅಲ್ಲಿ ನೀವೇನಾದ್ರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅಥವಾ ಅಕಸ್ಮಾತ್ ಸಿಂಗಲ್ ಆಗಿ ಕನ್ಸಲ್ಟ್ ಮಾಡ್ತಾ ಇದ್ದಾರೆ, ಮಕ್ಕಳು ಒಬ್ರೇ ಇದ್ದಾರೆ ಅಂತಂದ್ರೆ ಕೂಡ ಬರೀ ನೀವೇ ಮಾತಾಡ್ತಾ ಹೋಗೋದಲ್ಲ ಅಥವಾ ಬರೀ ಪೋಷಕರಿಗೆ ಮಾತಾಡ್ಲಿಕ್ಕೆ ಬಿಡೋದಲ್ಲ, ಮಗುವಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. Some children have very little chance to put their own thoughts forward and express themselves with adults. ಸೊ ಕೆಲವೊಂದು ಮಕ್ಕಳಿಗೆ ಹಿಂಜರಿಕೆ ಸ್ವಭಾವ ಇರುತ್ತೆ ಅಲ್ವಾ, ಅವರ ಯೋಚನೆಗಳನ್ನ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ, ಅದು ಯಾರ ಜೊತೆ, ದೊಡ್ಡವರ ಜೊತೆ. ಹಾಗಾಗಿ ಅವರ ಯೋಚನೆಗಳೇನಿರ್ಬೋದು, ಫೀಲಿಂಗ್ಸ್ಗಳೇನಿರ್ಬೋದು ಅದೆಲ್ಲದನ್ನೂ ಕೂಡ ಅವರು ದೊಡ್ಡವರ ಜೊತೆ ಅಂದ್ರೆ ನಿಮ್ಮ ಜೊತೆ ಆಸ್ ಎ ಸೋಷಿಯಲ್ ವರ್ಕರ್ ಆರ್ ಆಸ್ ಎ ಕೌನ್ಸಿಲರ್ ನಿಮ್ಮ ಹತ್ರ ಅವರು ಓಪನ್ ಅಪ್ ಆಗ್ಲಿಕ್ಕೆ ನೀವು ಸಹಾಯ ಮಾಡ್ಬೇಕು ಅವ್ರಿಗೆ. ದೇ ಮೇ ಲ್ಯಾಕ್ ಕಾನ್ಫಿಡೆನ್ಸ್ ಅಂಡ್ ನೀಡ್ ಟು ಬಿ ಗಿವನ್ ಅ ಚಾನ್ಸ್ ಟು ವಾರ್ಮ್ ಅಪ್ ಫಸ್ಟ್ ಸೊ ದಟ್ ದೇ ಫೀಲ್ ಏಬಲ್ ಟು ಡೂ ಸೊ. ಸೊ ಫಸ್ಟಿಗೆ ಅವ್ರಿಗೆ ಹೆದರಿಕೆ ಇರ್ಬೋದು, ಧೈರ್ಯ ಇಲ್ಲದೆ ಇರ್ಬೋದು, ಅವಾಗ ನೀವು ಅವ್ರಿಗೆ ಧೈರ್ಯ ತುಂಬಬೇಕು ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಧೈರ್ಯ ಬರಕ್ಕೆ ಅವಕಾಶ ಏನಿರ್ಬೋದು, ಸಣ್ಣ ಏನಾದ್ರು ಚಟುವಟಿಕೆಗಳನ್ನ ಮಾಡಿಸೋದಿರ್ಬೋದು, ಸಣ್ಣ ಆಟಗಳನ್ನ ಆಡ್ಸೋದಿರ್ಬೋದು, ಅಥವಾ ಅವರಿಗೆ ತುಂಬಾ ಇಷ್ಟ ಇರುವಂತ ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತಾಡುವಂಥದ್ದು ಇರ್ಬೋದು. ಅವಾಗ ಅವ್ರಿಗೆ ಏನಾಗುತ್ತೆ, ನಮ್ಮ ಬಗ್ಗೆ ಒಂದು ನಂಬಿಕೆ ಬರುತ್ತೆ, ಅವ್ರಿಗೆ ನಮ್ಮ ಹತ್ರ ಒಂದ್ ಸ್ವಲ್ಪ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಆಮೇಲೆ ಅವರು ಅವರ ಮನ್ಸಲ್ಲಿರೋದನ್ನ ಓಪನ್ ಅಪ್ ಆಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಗಿವ್ ಐ ಕಾಂಟ್ಯಾಕ್ಟ್ ಅಂಡ್ ಆಕ್ಟಿವ್ಲಿ ಲಿಸನ್. ಅಂದ್ರೆ ಅದೇ ಐ ಕಾಂಟ್ಯಾಕ್ಟ್, ಕಣ್ಣಿನ ಭಾಷೆ ಸರಿ ಇರಬೇಕು ಮತ್ತೆ ಅದ್ರ ಜೊತೆಗೆ ನಾವು ಸಕ್ರಿಯವಾಗಿ ಆಲಿಸುವಿಕೆ ಇರಬೇಕು. ಇಫ್ ಯು ಸೇ ದಟ್ ಯು ಆರ್ ಲಿಸ್ನಿಂಗ್ ಬಟ್ ಯು ಆರ್ ಲುಕಿಂಗ್ ಅವೇ ಅಂಡ್ ಆರ್ ಬಿಸಿ ಡೂಯಿಂಗ್ ಸಮಥಿಂಗ್ ಎಲ್ಸ್, ದಿಸ್ ಗಿವ್ಸ್ ದ ಚೈಲ್ಡ್ ದ ಮೆಸೇಜ್ ದಟ್ ಯು ಆರ್ ನಾಟ್ ರಿಯಲಿ interested in what they are saying. Make sure that if a child is talking, you are giving them your full attention. ಸೊ ಇವಾಗ ನೀವು ಮಕ್ಳ ಹತ್ರ ಮಾತಾಡ್ತಾ ಇರ್ತೀರಾ, ಆದ್ರೆ ನೀವು ಮಕ್ಕಳನ್ನ ನೋಡಲ್ಲ. ನೀವು ಎಲ್ಲೋದು ಒಂದು ರೂಮಲ್ಲಿ ಕುತ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಕಿಟಕಿ ಕಡೆ ನೋಡೋದು ಅಥವಾ ಬಾಗ್ಲಲ್ಲಿ ಹೋಗೋರು ಬರೋರ್ನ ನೋಡೋವಂಥದ್ದು. ಸೊ ಈ ತರ ಮಾಡ್ತಾ ಇದ್ದಾಗ ಮಕ್ಳಿಗೆ ಏನ್ ಅನ್ಸುತ್ತೆ, ನೀವು ಮಕ್ಳ ಮಾತನ್ನ ಕೇಳ್ತಾ ಇಲ್ವೇನೋ, ಆಸಕ್ತಿಯಿಂದ ಕೇಳ್ತಾ ಇಲ್ಲೇನೋ ಅಂತ ಹೇಳಿ ಮಕ್ಕಳಿಗೆ ಅನ್ನಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಥವಾ ಫೋನ್ ಹಿಡ್ಕೊಳ್ಳೋದು, ಫೋನ್ ನೋಡೋದು, ಅಥವಾ ಪುಸ್ತಕ ಇದ್ರೆ ಪುಸ್ತಕ ನೋಡೋದು. ಸೊ ಈ ತರ ಮಾಡ್ತಾ ಹೋದಾಗ ಏನಾಗುತ್ತೆ, ಮಕ್ಳಿಗೆ ಅನ್ಸುತ್ತೆ ನನ್ ಬಗ್ಗೆ ನಾನ್ ಮಾತಾಡೋದನ್ನ ಅವರು ಕೇಳ್ತಾ ಇಲ್ಲ, ನನ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅವಾಗ ಮಕ್ಳಿಗೆ ಸರಿಯಾಗಿ ಹೇಳ್ಕೊಳ್ಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಆಗದೆ ಇರ್ಬೋದು. ಅದಕ್ಕೋಸ್ಕರ ನೀವು ಮಕ್ಳ ಹತ್ರನೇ ನೋಡ್ತಾ ಇರ್ಬೇಕು, ಮಕ್ಳನ್ನೇ ನೋಡ್ತಾ ಇರ್ಬೇಕು. ಯಾರು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅವ್ರ ಹತ್ರನೇ ಐ ಕಾಂಟ್ಯಾಕ್ಟ್ ಇರ್ಬೇಕು ನಿಮ್ಗೆ, ಮತ್ತೆ ಸರಿಯಾದ ಗಮನ ಅವ್ರ ಕಡೆಗೆ ಕೊಟ್ಟು ಅವರ ಮಾತನ್ನ ಸಕ್ರಿಯವಾಗಿ ಕೇಳ್ತಾ ಇರಬೇಕು. ಸೊ ನೆಕ್ಸ್ಟ್,
ಯೂಸ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂಡ್ ಬಿ ಅಪ್ರೋಚಬಲ್. ಸೊ ದೇಹ ಭಾಷೆ ಮತ್ತೆ ಮುಖಭಾವಗಳನ್ನ ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿ. ಮೇಕ್ ಶೋರ್ ದಟ್ ಯು ಶೋ ಯುವರ್ ಇಂಟ್ರೆಸ್ಟ್ ಬೈ ದ ವೇ ಇನ್ ವಿಚ್ ಯು ಆಕ್ಟ್ ವೆನ್ ಸ್ಪೀಕಿಂಗ್ ಟು ಚೈಲ್ಡ್. ಅಂದ್ರೆ ಮಕ್ಕಳ ಜೊತೆ ಮಾತಾಡುವಾಗ ನಿಮ್ಮ ಮುಖಭಾವನೆ ಇರ್ಬೋದು ಅಥವಾ ನಿಮ್ಮ ದೇಹ ಭಾಷೆ ಇರ್ಬೋದು, ಅದರಿಂದನೇ ನಿಮ್ಗೆ ಆಸಕ್ತಿ ಇದೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗೋ ತರ ಇರ್ಬೇಕು. ಅಂದ್ರೆ ನಗಾಡೋವಂಥದ್ದು ಇರ್ಬೋದು, ಬಂದ್ ಕೂಡಲೇ ಮಗು ಮುಖ ನೋಡಿ ನಗಾಡೋದಿರ್ಬೋದು, ವಿಶ್ ಮಾಡೋದಿರ್ಬೋದು, ನಮಸ್ತೆ, ಕುತ್ಕೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಸೊ ಈ ತರ ವಿಶ್ ಮಾಡಿ ಮಕ್ಳ ಹತ್ರ ಮಾತಾಡೋವಂಥದ್ದು ಇರ್ಬೋದು. ಅಥವಾ ಮಗು ಮಾತಾಡ್ತಾ ಇದೆ ಅನ್ನುವಾಗ ನೀವು ಹೇಳು, ಆಯ್ತು, ಇಲ್ಲ, ಸೊ ತಲೆ ಅಲ್ಲಾಡ್ಸೋದಿರ್ಬೋದು. ಅಥವಾ ಮಧ್ಯ ಓಕೆ, ನೆಕ್ಸ್ಟ್, ಆಮೇಲೆ ಏನಾಯ್ತು, ಸೊ ಈ ತರ ಕೇಳೋವಂಥದ್ದು ಇರ್ಬೋದು. ಫಾರ್ ಎಕ್ಸಾಂಪಲ್, ವಿತ್ ವೆರಿ ಯಂಗ್ ಚಿಲ್ಡ್ರನ್ ಗೆಟ್ ಡೌನ್ ಟು ದೇರ್ ಲೆವೆಲ್. ಅಂದ್ರೆ ನೋಡಿ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಣ್ಣ ಮಕ್ಕಳು ಅಂತಾಗಿದ್ರೆ ಅವ್ರನ್ನ ನಿಮ್ ಹತ್ರ ಕಳಿಸ್ಕೊಂಡು ಅವ್ರ ಮುಟ್ಟಿ ಮಾತಾಡೋ ಮೂಲಕ ಮಾತಾಡ್ಬೋದು. ಅಥವಾ ನೀವೇ ಅವ್ರ ಹತ್ರ ಹೋಗಿ ಬೆನ್ನು ತಟ್ಟೋ ಮೂಲಕ ಮಾತಾಡೋವಂಥದ್ದು. ಸೊ ಈ ತರ ಅವರ ಹಂತಕ್ಕೆ ನೀವು ಇಳಿದು ಮಾತಾಡಬೇಕು. ಇಟ್ ಕ್ಯಾನ್ ಬಿ ವೆರಿ ಇಂಟಿಮಿಡೇಟಿಂಗ್ ಟು ಹ್ಯಾವ್ ಸಮ್ವನ್ ಟವರಿಂಗ್ ಓವರ್ ದೆಮ್. Also make sure that you smile and react in a positive way to what they are saying. ಅಲ್ವಾ, ನೀವೇ ಗಮನಿಸ್ ನೋಡಿ, ಯಾರು ತುಂಬಾ ಹತ್ರ ಬಂದು ಮಾತಾಡಿದಾಗ ಅವ್ರ ಹತ್ರ ಒಂದು ಒಳ್ಳೆ ಭಾವನೆ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಗುಡ್ ಟಚ್ ಇದ್ದಾಗ ಒಳ್ಳೆ ಭಾವನೆ ಬರುತ್ತೆ. ಇನ್ನೂ ಸ್ವಲ್ಪ ಹೇಳ್ಕೊಳ್ಳೋಣ, ಮಾತಾಡೋಣ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆ ಮೇಕ್ ಶೋರ್ ದಟ್ ಯು ಸ್ಮೈಲ್, ನೀವು ನಗಾಡ್ಬೇಕು, ಮತ್ತೆ ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ಒಂದು ಪ್ರತಿಕ್ರಿಯೆ ಕೊಡ್ಬೇಕು. ಮಕ್ಕಳು ಏನೇ ಹೇಳಿದ್ರು ಕೂಡ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋ ತರ ನೀವು ನೋಡ್ಕೋಬೇಕು. ನೆಕ್ಸ್ಟ್, ರಿಯಾಕ್ಟ್ ಅಂಡ್ ಕಮೆಂಟ್ ಆನ್ ವಾಟ್ ದೇ ಆರ್ ಸೇಯಿಂಗ್. You may need to repeat back to child to check on your understanding, particularly if they have used incorrect language. So ಮಕ್ಕಳು ಏನಾದ್ರೂ ಮಾಡ್ತಾ ಇದ್ರೆ, ನೀವು ಅಂದ್ರೆ ಮಾತಾಡ್ತಾ ಇದ್ದಾರೆ ಮಕ್ಕಳು ಅಂತಂದ್ರೆ ನೀವು ಪ್ರತಿಕ್ರಿಯೆ ಕೊಡ್ತಾ ಇರ್ಬೇಕು ಅವ್ರಿಗೆ. ಗೊತ್ತಾಯ್ತಾ? ಮಕ್ಕಳು ಮಾತಾಡುವಾಗ ಮಕ್ಕಳ ಜೊತೆ ನೀವು ಇಂಟ್ರಾಕ್ಷನ್ ಇರ್ಬೇಕು. ನಿಮ್ಮ ಪ್ರತಿಕ್ರಿಯೆನ ನೀವು ಮಕ್ಕಳಿಗೆ ಕೊಡ್ತಾ ಇರ್ಬೇಕು. ಮತ್ತೆ ನೀವು ಕೆಲವೊಂದ್ಸರಿ ಏನ್ ಮಾಡ್ಬೇಕಾಗುತ್ತೆ, ಮಕ್ಕಳು ಮಾತಾಡ್ತಾ ಹೋದಾಗ ನಿಮಗೆ ಅರ್ಥ ಆಗಿದೆ ಅಂತ ನೀವು ಹೇಳಲಿಕ್ಕೆ ಮಕ್ಕಳು ಹೇಳಿದ್ನ ಸಮ್ಮರೈಸ್ ಮಾಡಿ ವಾಪಸ್ ರಿಪೀಟ್ ಮಾಡ್ಬೇಕಾಗ್ಬೋದು. ಇದು ಕೇಸ್ ವರ್ಕ್ ಸ್ಕಿಲ್ಸ್ ಅಲ್ಲಿ ಇವೆಲ್ಲದು ಬರುತ್ತೆ ಅಲ್ವಾ, ನೀವು ಕಲ್ತಿದ್ದೀರಾ ಆಲ್ರೆಡಿ. ಸೊ ಕೆಲವೊಂದ್ಸರಿ ಏನಾಗುತ್ತೆ, ಮಕ್ಕಳು ಮಾತಾಡ್ತಾ ಫಾರ್ ಎಕ್ಸಾಂಪಲ್ ಕೊಟ್ಟಿರೋದು ಏನಾದ್ರು ತಪ್ಪು ಹೇಳಿದ್ರು ಅಂತಂದ್ರೆ ಅದನ್ನ ಸರಿಪಡಿಸಿ ನೀವು ಮತ್ತೆ ಹೇಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಉದಾಹರಣೆ, ಐ ಬ್ರಿಂಗ್ಡ್ ಮೈ ಬುಕ್ ಇನ್ ಟುಡೇ ಅಂತ ಮಗು ಹೇಳ್ತು ಅಂದ್ರೆ, ಸೊ ಅದು ತಪ್ಪಿದೆ ಅಲ್ವಾ, ಗ್ರಾಮ್ಯಾಟಿಕಲಿ ಅದು ತಪ್ಪಿದೆ. ಬ್ರಿಂಗ್ಡ್ ಅನ್ನೋಂಥದ್ದು ಸರಿಯಾದ ಪದ ಅಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಸರಿ ಮಾಡಿ ಹೇಳ್ಬೇಕು. ಯಾವ ತರ, ಯು ಹ್ಯಾವ್ ಬ್ರಾಟ್ ಯುವರ್ ಬುಕ್ ಇನ್ ಟುಡೇ ಅಂತ ಕ್ವಶನ್ ಮಾರ್ಕ್ ಇರ್ಬೇಕು ಅಲ್ವಾ. ಅಂದ್ರೆ ಸರಿ ಮಾಡಿ ಹೇಳಿದ್ನ ನೀವು ಕ್ವಶನ್ ಮಾರ್ಕ್, ಇದು ಕರೆಕ್ಟ್ ಅಲ್ವಾ, ಇದು ಕರೆಕ್ಟು, ಹಿಂಗೆ ಹೇಳು ಅಂತೇಳಿ ನೀವು ಬೈಸ್ ಹೇಳೋ ಮೂಲಕನೋ ಫೋರ್ಸ್ ಹೇಳೋದು ಮಾಡ್ಬಾರ್ದು. ಬಟ್ ಈ ತರ ಸರಿ ಅಲ್ವಾ, ಅದನ್ನ ತಪ್ಪನ್ ತಿದ್ಕೋ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅಪ್ರಿಸಿಯೇಷನ್, ಓಹ್ ಗುಡ್, ದಟ್ ಮೀನ್ಸ್ ವಿ ಕ್ಯಾನ್ ಚೇಂಜ್ ಇಟ್, ಆ ತರ. ಅಂದ್ರೆ ಸೊ ಈ ತರ ಚೇಂಜ್ ಮಾಡ್ಕೋಬಹುದಲ್ವಾ, ಇದು ಸರಿ ಅಲ್ವಾ, ಈ ತರ ಚೇಂಜ್ ಮಾಡ್ಕೋಬಹುದಲ್ವಾ ಅಂತ ಮಗುವಿಗೆ ಸ್ಮೂತ್ ಆಗಿ ನಿಧಾನಕ್ಕೆ ತಿಳಿಸಿ ಹೇಳಿದ್ರೆ ಮಗು ಅವಾಗ ಬದಲಾಯಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದು ರಿಯಾಕ್ಟ್ ಅಂಡ್ ಕಮೆಂಟ್ ಆನ್ ವಾಟ್ ದೇ ಆರ್ ಸೇಯಿಂಗ್. ಅಂದ್ರೆ ಅದೇ ಪ್ರತಿಕ್ರಿಯೆನ ನಾವು ಸರಿಯಾಗಿ ಕೊಡಬೇಕು ಅಂತ. Then last point, be interested, responding and questioning to maintain conversation. It is important to model and invite the norms of conversation with children so that they build up an understanding about how it works. They will do this through experience. So show what you are interested and respond to their ಕ್ವಶನ್ ಅಲ್ವಾ. ಅಷ್ಟೇ, ಮಕ್ಳ ಜೊತೆ ಮಾತಾಡುವಾಗ ನಿಮ್ಗೆ ಆಸಕ್ತಿ ಇರೋ ತರ ನೀವು ಇರ್ಬೇಕು, ಆಸಕ್ತಿ ಇರ್ಬೇಕು ನಿಮ್ಗೆ. ಅದನ್ನ ಮಕ್ಳಿಗೆ ತೋರಿಸ್ಕೋಬೇಕು, ನೀವು ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ಕೋಬೇಕು. ಯಾವ್ದ್ರ ಮೂಲಕ, ರೆಸ್ಪಾಂಡ್ ಮಾಡೋ ಮೂಲಕ, ಮಕ್ಕಳ ಏನು ಮಾತಿಗೆ ಪ್ರತಿಕ್ರಿಯೆ ನೀಡೋ ಮೂಲಕ. ನಾನು ಈಗಾಗಲೇ ಹೇಳಿದೆ, ತಲೆ ಆಡ್ಸೋದಿರ್ಬೋದು, ನಾಡಿಂಗ್ ದ ಹೆಡ್ ಇರ್ಬೋದು, ಅಥವಾ ಸಣ್ಣದಾಗಿ ಓಕೆ, ಗುಡ್, ನೆಕ್ಸ್ಟ್, ವಾಟ್ ಹ್ಯಾಪನ್, ಆ ಥರ, ಆಮೇಲೆ ಏನಾಯ್ತು, ನೆಕ್ಸ್ಟ್ ಏನು, ಒಳ್ಳೇದು, ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ, ಸೊ ಈ ಥರ ಅವ್ರಿಗೆ ಅಪ್ರಿಸಿಯೇಷನ್ ಕೊಡೋ ಮೂಲಕ, ಅಥವಾ ಈ ಥರ ನಾವು ಚೇಂಜ್ ಮಾಡ್ಕೋಬೋದಲ್ವಾ ಅಂತ ಆ ಥರ ಒಂದಷ್ಟು ಹೇಳೋ ಮೂಲಕ
ಮತ್ತೆ ನಿಮ್ಗೇನೋ ಅರ್ಥ ಆಗ್ಲಿಲ್ಲ ಅಥವಾ ಇನ್ನೊಂದ್ಸರಿ ಮಗು ಹತ್ರ ಅದನ್ನ ಕೇಳ್ಬೇಕು ಅಂತ ಅನ್ನಿಸ್ತು ಅಂದ್ರೆ ಪ್ರಶ್ನೆ ಮಾಡೋ ಮೂಲಕ ನಿಮ್ಮ ಸಂವಹನವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಲ್ಲದೆ ಇಲ್ಲಿ ಇನ್ನೊಂದಷ್ಟು ಕೆಲವೊಂದು ಎಕ್ಸ್ಟ್ರಾ ಕೌಶಲ್ಯಗಳು ಇದೆ ಲಿಸ್ಟ್ ಮಾಡಿದ್ದಾರೆ ಯಾವ್ದ್ಯಾವ್ದು ಅಂತೇಳಿ. ಫಸ್ಟ್ ಒನ್ ಆಕ್ಟಿವ್ ಲಿಸ್ನಿಂಗ್ ಹೇಳಿದೆ, ಸಕ್ರಿಯವಾಗಿ ಆಲಿಸುವಿಕೆ, ಎಂಪಥೈಸಿಂಗ್ ವಿತ್ ದ ಚೈಲ್ಡ್ಸ್ ಪಾಯಿಂಟ್ ಆಫ್ ವ್ಯೂ, ಮಕ್ಕಳ ದೃಷ್ಟಿಕೋನದೊಂದಿಗೆ ಅನುಭೂತಿಯನ್ನ ಹೊಂದುವುದು, ಡೆವಲಪಿಂಗ್ ಟ್ರಸ್ಟಿಂಗ್ ರಿಲೇಶನ್ಶಿಪ್, ನಂಬಿಕೆಗೆ ಅರ್ಹವಾದಂತಹ ಒಂದು ಸಂಬಂಧವನ್ನ ಬೆಳೆಸುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ನಾನ್ ವರ್ಬಲ್ ಕಮ್ಯುನಿಕೇಶನ್, ಅಮೌಖಿಕ ಸಂವಹನವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಬಿಲ್ಡಿಂಗ್ ರಾಪೋರ್ಟ್, ಸಂಬಂಧವನ್ನ ಬೆಳೆಸುವಂಥದ್ದು, ಎಕ್ಸ್ಪ್ಲೈನಿಂಗ್, ಸಮರೈಸಿಂಗ್ ಅಂಡ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್, ವಿವರಿಸುವುದು, ಸಾರಾಂಶವನ್ನ ತಿಳಿಸುವುದು, ಹಾಗೆ ಮಾಹಿತಿಯನ್ನ ನೀಡುವಂಥದ್ದು, ಗಿವಿಂಗ್ ಫೀಡ್ಬ್ಯಾಕ್ ಇನ್ ಎ ಕ್ಲಿಯರ್ ವೇ, ಸ್ಪಷ್ಟವಾದ ರೀತಿಯಲ್ಲಿ ಫೀಡ್ಬ್ಯಾಕ್ ಅಂದ್ರೆ ಪ್ರತಿಕ್ರಿಯೆಯನ್ನ ನೀಡುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಕ್ಸ್ಪ್ಲೈನಿಂಗ್ ದ ಬೌಂಡರೀಸ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ, ನೀನ್ ಏನೇ ವಿಷಯ ಹೇಳಿದ್ರು ನಾನು ಗೌಪ್ಯತೆಯನ್ನ ಕಾಪಾಡ್ಕೊಳ್ತೀನಿ ಅನ್ನೋದನ್ನ ಮಕ್ಕಳಿಗೆ ಅರ್ಥ ಮಾಡಿಸಿ ಹೇಳುವಂಥದ್ದು. ಇದಾದ್ಮೇಲೆ ರಿಅಶ್ಯೂರಿಂಗ್ ಚಿಲ್ಡ್ರನ್ ಆಫ್ ದ ಕಾನ್ಫಿಡೆನ್ಶಿಯಾಲಿಟಿ ಆಫ್ ಶೇರ್ಡ್ ಇನ್ಫಾರ್ಮೇಶನ್, ಅಂದ್ರೆ ಹಂಚಿಕೊಂಡ ವಿಷಯಗಳ ಗೌಪ್ಯತೆಯ ಕುರಿತು ಭರವಸೆ ನೀಡುವಂಥದ್ದು. ಮಕ್ಕಳು ಯಾವುದೇ ವಿಷಯಗಳನ್ನ ಹಂಚಿಕೊಂಡ್ರು ಅದು ಗೌಪ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಭರವಸೆಯನ್ನ ನೀಡುವಂಥದ್ದು. When we are gathering information, we need to reassure others about the fact that it is confidential. ನಾವು ಯಾವಾಗ ಮಾಹಿತಿಯನ್ನ ಇತರರಿಂದ ಸಂಗ್ರಹ ಮಾಡ್ತೀವಿ ಅವಾಗ ನಾವು ಅವರಿಗೆ ಧೈರ್ಯ ಕೊಡ್ಬೇಕು, ಏನು ಅಂತ, ನೀವು ಕೊಟ್ಟ ಮಾಹಿತಿಗಳು ಗೌಪ್ಯವಾಗಿ ಇರತ್ತೆ ಅನ್ನುವಂಥದ್ದು. ಅಥವಾ ಅದನ್ನ ಎಲ್ಲಾದ್ರೂ ಬಹಿರಂಗ ಪಡಿಸ್ಬೇಕಾದ ಸನ್ನಿವೇಶ ಬಂದ್ರೂ ಕೂಡ ನಿಮ್ಮ ಒಪ್ಪಿಗೆ ಇಲ್ಲದೆ ನಾವು ಅದನ್ನ ಯಾರಿಗೂ ಕೂಡ ಹೇಳೋದಿಲ್ಲ ಅಂತ ಹೇಳಿ. If you attend meetings or need to be told about confidential items, you should make sure that you let others know your obligations. ನಾನು ಹೇಳ್ದಲ್ವ ಈಗಾಗಲೇ. ಸೊ ಅಕಸ್ಮಾತ್ ಅನಿವಾರ್ಯ ಸಂದರ್ಭ ಬಂತು, ಆ ಗೌಪ್ಯತೆಯನ್ನ ಗೌಪ್ಯವಾಗಿಡಕ್ಕಾಗಲ್ಲ, ಅದನ್ನ ಬೇರೆಯವ್ರಿಗೆ ಹೇಳಬೇಕಾದ ಸಂದರ್ಭ ಬಂತು ಅಂತಂದ್ರೂ ಕೂಡ ನೀವು ಯಾರ ಬಗ್ಗೆ ಹೇಳಕ್ ಹೊರಟಿದ್ದೀರೋ ಅವರ ಒಂದು ಒಪ್ಪಿಗೆಯನ್ನ ಪಡ್ಕೋಬೇಕಾಗತ್ತೆ. ಇನ್ ಮೋಸ್ಟ್ ಕೇಸಸ್ parental consent would need to be given before any information about children can be shared with other professionals. ಸೊ ಮಕ್ಕಳ ವಿಷಯದಲ್ಲಿ ಬಂದಾಗ ಪೋಷಕರ ಒಪ್ಪಿಗೆಯನ್ನ ಪಡೆಯುವಂಥದ್ದು ಅನಿವಾರ್ಯ ಆಗಿರುತ್ತೆ. ಪೋಷಕರ ಒಪ್ಪಿಗೆಯನ್ನ ಪಡೆದು ನೀವು ಇತರರೊಂದಿಗೆ ಕೆಲವೊಂದ್ಸರಿ ಇತರ ವೃತ್ತಿಪರರೊಂದಿಗೆ ಹೇಳ್ಕೋಬೇಕಾಗಿರುತ್ತೆ. ಅಂದ್ರೆ ಈಗ ನಮ್ಮ ಸೀನಿಯರ್ಸ್ ಹತ್ರ ಹೇಳೋ ಸಾಧ್ಯತೆಗಳಿರುತ್ತೆ. ಆ ತರ ಏನಾದ್ರು ಇದ್ದಾಗ ಪೋಷಕರ ಒಪ್ಪಿಗೆ ಪಡೆದು ಹೇಳ್ಬೇಕಾಗುತ್ತೆ. However, if there are any issues to indicate that the child is at risk from harm or abuse, or if there is a legal obligation placed on the child to disclose information, this can be done. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಗೌಪ್ಯವಾಗಿಡಕ್ಕೆ ಸಾಧ್ಯ ಇಲ್ಲ ನಾವು ವಿಷಯವನ್ನ. ಯಾವಾಗ ಅಂತಂದ್ರೆ ಮಗುವಿಗೆ ಏನಾದ್ರೂ ರಿಸ್ಕ್ ಅಥವಾ ಡೇಂಜರ್ ಇದ್ದಾಗ, ಮಗು ತನಗೆ ತಾನೇ ಹಾನಿ ಮಾಡ್ಕೊಳ್ಳೋ ಸಂದರ್ಭ ಇರ್ಬೋದು, ಅಥವಾ ಮಗುವಿಗೆ ಬೇರೆಯವರಿಂದ ಶೋಷಣೆ ಆಗ್ತಿರೋಂಥ ಸಂದರ್ಭ ಇರ್ಬೋದು, ಅಥವಾ ಕಾನೂನಾತ್ಮಕವಾಗಿ ಏನಾದ್ರೂ ಕ್ರಮ ಕೈಗೊಳ್ಬೇಕಾದ ಸಂದರ್ಭ ಇರ್ಬೋದು. ಸೊ ಈ ತರ ಎಲ್ಲ ಸಂದರ್ಭ ಇದ್ದಾಗ ನಾವು ಮಾಹಿತಿಯನ್ನ ಹೇಳಲೇಬೇಕಾಗತ್ತೆ, ಗೊತ್ತಾಯ್ತಾ? ಸೊ ಇಂಥ ಸಂದರ್ಭದಲ್ಲಿ ಯಾರು ಕನ್ಸರ್ನ್ಡ್ ಇರ್ತಾರಲ್ವ ಅವ್ರ ಹತ್ರ ನಾವು ಒಪ್ಪಿಗೆ ಪಡೆದು ಆ ಮಾಹಿತಿಯನ್ನ ಹೇಳಬೇಕಾಗತ್ತೆ. There may also be cases where information on child needs to be accessible to all. For example, where child have specific medical or psychological conditions such as asthma or epilepsy, etc. In this case, there should be an agreed system within the school for making sure that all staff are aware of these children. ಸೊ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೇಳಬೇಕಾಗತ್ತೆ, ಯಾವಾಗ ಮಗುವಿಗೆ ವೈದ್ಯಕೀಯವಾಗಿ ಅಥವಾ ಮಾನಸಿಕವಾಗಿ ಯಾವ್ದಾದ್ರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವ್ದಾದ್ರು ಸಮಸ್ಯೆಗಳಿದ್ದಾಗ ಮಗು ಶಾಲೆಗೆ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಆ ಮಗುವಿನ ವಿಷಯ ಎಲ್ಲರೂ ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈಗ ಸಡನ್ ಆಗಿ ಅಸ್ತಮಾ ಅಥವಾ ಎಪಿಲೆಪ್ಸಿ ಅಂದ್ರೆ ಫಿಟ್ಸ್ ಇರ್ಬೋದು. ಸೊ ಇದೆಲ್ಲ ಬಂದಾಗ
ಏನ್ ಮಾಡ್ಬೇಕಾಗತ್ತೆ, ಶಿಕ್ಷಕರು ಗಮನ ಹರಿಸಿ ಮುಂದಿನ ಕ್ರಮ ಏನ್ ತಗೋಬೇಕು, ಮಗುವಿನ ಚಿಕಿತ್ಸೆ ಯಾವ ತರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಅದಲ್ಲದೆ ಮಗುವಿಗೆ ಕೆಲವೊಂದ್ಸರಿ ಸೈಕಾಲಜಿಕಲ್ ಪ್ರಾಬ್ಲಮ್ ಇದ್ದಾಗ, ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು, ADHD ಇರ್ಬೋದು, ಸೊ ಈ ತರ ಇದ್ದಾಗ ಶಿಕ್ಷಕರು ಮಗುವಿನ ಮೇಲೆ ಹೆಚ್ಚು ಒತ್ತಾಯ ಹಾಕೋ ಹಾಗೆ ಇಲ್ಲ ಅಲ್ವಾ. ಆ ಮಗುವಿನ ಸಾಮರ್ಥ್ಯ ನೋಡಿ ಅದಕ್ಕನುಗುಣವಾಗಿ ಶಿಕ್ಷಕರು ಕಲಿಸ್ತಾ ಹೋಗ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಮಗುವಿನ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿದ್ದು ಅನಿವಾರ್ಯ. ಹಾಗಾಗಿ ಈ ಸಂದರ್ಭಗಳಲ್ಲೂ ಕೂಡ ನಾವು ಗೌಪ್ಯತೆಯನ್ನ ಮುರಿಯುವಂತ ಸಾಧ್ಯತೆಗಳಿರುತ್ತೆ. ಸೊ ಇದಿಷ್ಟು ಮುಖ್ಯವಾಗಿ ಗೌಪ್ಯತೆ ಬಗ್ಗೆ ಮತ್ತೆ ಸಂವಹನದ ಬಗ್ಗೆ ಮಕ್ಕಳ ಜೊತೆ. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆ ಅಂತಂದ್ರೆ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ ಯು.